Hello, my dear students. Welcome back to Accountancy Delight channel. In a previous session or a previous video, we have studied about how to prepare a profit and loss appropriation account. Profit and loss appropriation account problem na ಹೇಗೆ ಸಾಲ್ವ್ ಮಾಡೋದು ಮತ್ತು ಅಥವಾ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಪ್ರೀವಿಯಸ್ ವಿಡಿಯೋನ ನೀವು ಸರಿಯಾಗಿ ನೋಡಿದರೆ ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಯು ಕ್ಯಾನ್ ಸಾಲ್ವ್ ಅಪ್ರೋಪ್ರಿಯೇಷನ್ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ಇನಫ್. ಒಂದೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕಾಗೋದಿಲ್ಲ. ಬಿಕಾಸ್ ಅಕೌಂಟೆನ್ಸಿ ಈಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್. ಯು ಕ್ಯಾನ್ ಗೆಟ್ ಅ ಗುಡ್ ಮಾರ್ಕ್ಸ್. ಈವನ್ ಯು ಕ್ಯಾನ್ ಗೆಟ್ ಅ ಔಟ್ ಆಫ್ ಆಲ್ಸೋ 100 out of 100 ಆಲ್ಸೋ. ಅದು ಯಾವಾಗ ಅಂತಂದರೆ ವೆನ್ ಇಟ್ ಈಸ್ ಮೀನ್ಸ್ ವೆನ್ ಯು ವಿಲ್ ಪ್ರಾಕ್ಟೀಸ್ ಮೋರ್ or when you will solve more problems with different adjustments. ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ಕಲ್ತ್ಕೊಂಡ್ರೆ ಆವಾಗ ನೀವು ಒಳ್ಳೆ ಮಾರ್ಕ್ಸನ್ನು ತಗೋಬೋದು. ಸೊ ದಟ್ ಈಸ್ ವಾಟ್ ಟುಡೇ ಆಲ್ಸೋ ಐ ಸೆಲೆಕ್ಟೆಡ್ ಒನ್ ಮೋರ್ ಡಿಫ್ರೆಂಟ್ ಪ್ರಾಬ್ಲಮ್ ಫ್ರಾಮ್ ಸೆಕೆಂಡ್ PUC NCERT book. ಯಾಕೆ ಅಂತಂದರೆ because now there is an NCERT syllabus for first and second PUC students. Okay. In every video I'll discuss. Before going to start a problem, let me explain important things should be recall yourself while solving the problems. ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಾಗ ನಿಮ್ಗೊಂದಿಷ್ಟು ಅದಕ್ಕೆ ರಿಲೇಟೆಡ್ ಇಂಪಾರ್ಟೆಂಟ್ ಥಿಂಗ್ಸು ನಿಮ್ಮ ತಲೆಯಲ್ಲಿ ಇರಬೇಕು, ನೆನಪಿಗೆ ಬರಬೇಕು. ಸೊ ನಾವು ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ವಿ ಕ್ಯಾನ್ ರೀಕಾಲ್ ಅವರ್ ಸೆಲ್ಫ್ಸ್. ಒಂದ್ಸಲ ನೆನಪು ಮಾಡ್ಕೊಡ್ತೇನೆ. ಸೊ ಫಸ್ಟ್ ಥಿಂಗ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಸ್ಟಾರ್ಟ್ಸ್ ವಿತ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸಿಂದ ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ ಥಿಂಗ್ ಈಸ್ ಇಟ್ ಈಸ್ ಅ ನಾಮಿನಲ್ ಅಕೌಂಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್. ಎಕ್ಸ್ಪೆನ್ಸ್ ಎಲ್ಲ ಡೆಬಿಟ್ ಸೈಡ್ ಬರೆಯೋದು, ಇನ್ಕಮ್ ಎಲ್ಲ ಕ್ರೆಡಿಟ್ ಸೈಡ್ ಬರೆಯೋದು. ಥರ್ಡ್ ಥಿಂಗ್ ಈಸ್ ಡು ನಾಟ್ ಕನ್ಸಿಡರ್ ಕ್ಯಾಪಿಟಲ್ ಆ್ಯಂಡ್ ಡ್ರಾಯಿಂಗ್ಸ್. ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸನ್ನು ಕೊಟ್ಟಿರ್ತಾರೆ, ಅದನ್ನು ಡು ನಾಟ್ ಎಂಟರ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಅದನ್ನು ಎಂಟ್ರಿ ಮಾಡಬಾರ್ದು. ಓನ್ಲಿ ಯು ಎಂಟರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ಏನು ಮಾಡಿ ಎಂಟ್ರಿ ಮಾಡಿ. ಇದರಲ್ಲಿ ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸನ್ನು ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. ವೆರಿ 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 ಇಂಪಾರ್ಟೆಂಟ್. ಫೋರ್ತ್ ಥಿಂಗ್ ಈಸ್ ಇಫ್ ನಥಿಂಗ್ ಈಸ್ ಮೆನ್ಷನ್ಡ್ ಇನ್ ದಿ ಪ್ರಾಬ್ಲಮ್ ಆರ್ ಇಫ್ ರೇಷಿಯೋ ಈಸ್ ನಾಟ್ ಗಿವನ್. ಕೆಲವೊಂದು ಪ್ರಾಬ್ಲಮಲ್ಲಿ ರೇಷಿಯೋನೇ ಕೊಡೋದಿಲ್ಲ. ಇನ್ ದ್ಯಾಟ್ ಕೇಸ್ ಯು ಮೇ ಕನ್ಫ್ಯೂಸ್ಡ್. ಕೆಲವೊಂದು ಸಲ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ, ರೇಷಿಯೋನೇ ಕೊಡಲಿಲ್ಲಲ್ಲಪ್ಪ ಅಂತ. ಸೊ ಆವಾಗ ಇನ್ ದ್ಯಾಟ್ ಕೇಸ್ ಯು ಹ್ಯಾವ್ ಟು ಕನ್ಸಿಡರ್ ಈಕ್ವಲ್ ರೇಷಿಯೋ. ಸಪೋಸ್ ಇಬ್ಬರಿದ್ರೆ 1:1, 3 ಜನ ಇದ್ದರೆ 1:1:1. ಓಕೆ. ಫಿಫ್ತ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಪರ್ ಆ್ಯನಮ್ ಆ್ಯಂಡ್ ಪರ್ ಮಂತ್. P.A ಅಂತಂದರೆ ಕೊಟ್ಟಿರ್ತಾರೆ, ಅದನ್ನು ನೀವು ಹೀಗೆ ಪ್ರೊನೌನ್ಸ್ ಮಾಡಿ ಪರ್ ಆ್ಯನಮ್ ಅಂತ ಪ್ರೊನೌನ್ಸ್ ಮಾಡಬೇಕು. P.M ಅಂತ ಕೊಡ್ತಾರೆ ಕೆಲವೊಂದು ಸಲ, ಅದನ್ನು ಪರ್ ಮಂತ್. ಕೆಲವೊಂದು ಸಲ ಡೈರೆಕ್ಟಾಗಿ ಕೊಡ್ತಾರೆ. ಸೊ ದಿಸ್ ಇಸ್ 5 ವೆರಿ ಇಂಪಾರ್ಟೆಂಟ್ ಥಿಂಗ್ ಬಿಫೋರ್ ಸ್ಟಾರ್ಟಿಂಗ್ ಅ ಪ್ರಾಬ್ಲಮ್. ಯು ಶುಡ್ ರೀಕಾಲ್ ಯುವರ್ ಸೆಲ್ಫ್. ಒಂದ್ಸಲಿ ನೆನ್ಪು ಮಾಡ್ಕೊಳ್ಬೇಕಾಗ್ತದೆ, ಅಥವಾ ಪ್ರಾಬ್ಲಮ್ ಬಿಡಿಸುವಾಗ ನಿಮ್ಗದು ತಲೆಯಲ್ಲಿರಬೇಕು, ನೆನಪಿಗೆ ಬರಬೇಕು ಅಂತ ಹೇಳಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿಬಿಡ್ತೇನೆ. ವಿ ಆರ್ ಪ್ರಿಪೇರಿಂಗ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಫ್ ದಿ ಫರ್ಮ್ ಅಥವಾ ಬಿಸ್ನೆಸ್ಸಿನ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಮಾಡ್ತಾ ಇದ್ದೇವೆ. ನಾಟ್ ಸಪೋಸ್ ಪಾರ್ಟ್ನರ್ಸ್. ಸೊ ಫರ್ಮಿನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮಾಡ್ತಿದ್ದೇವೆ. ಸೊ ಫರ್ಮ್ ಪ್ರಕಾರ ಥಿಂಕ್ ಮಾಡಬೇಕು ಆನ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ನಮ್ಮದೇ ಫರ್ಮ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ನಮ್ಮದೇ ಫರ್ಮ್ ಈಗ ನಾವೇ ಫರ್ಮ್ ಅಂತ ತಿಳ್ಕೊಳ್ಳೋಣ. ಓಕೆ, ನಾವು ಲೆಟ್ಸ್ ಸ್ಟಾರ್ಟ್ ಅ ಪ್ರಾಬ್ಲಮ್. ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಕೆಳಗಡೆ ಪ್ರಾಬ್ಲಮ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ನಾವು ವಿ ಕ್ಯಾನ್ ಸ್ಟಾರ್ಟ್. ಅಮಿತ್, ಬಾಬು ಆ್ಯಂಡ್ ಚರು ಸೆಟ್ ಅಪ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಆನ್ 1st April 2015. 1st April ಸ್ಟಾರ್ಟ್ ಮಾಡ್ತಾರಂತೆ. ಸೊ
they contributed rupees 50,000, rupees 40,000, rupees 30,000 respectively. 3 ಜನ ಪಾರ್ಟ್ನರು, ಅಮಿತ್ 50,000, ಬಾಬು 40,000, ಚರು 30,000 ಕ್ಯಾಪಿಟಲನ್ನು ತರ್ತಾರೆ ಆ್ಯಸ್ ದೇಯರ್ ಕ್ಯಾಪಿಟಲ್ಸ್. ಆ್ಯಂಡ್ ಅಗ್ರಿ ಟು ಶೇರ್, ಇದು ಕ್ಯಾಪಿಟಲನ್ನು ತೊಗೊಳ್ಳುವಾಗಿಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ, ನೆನ್ಪು ಮಾಡಿಕೊಟ್ಟಿದ್ದೀನಿ, ಕ್ಯಾಪಿಟಲ್ ತೊಗೊಳ್ಬಾರ್ದು. ಕೆಲವರು ಪ್ರಾಬ್ಲಮ್ ನೋಡ್ತಾ ಹೋಗ್ತಾರೆ, ಕ್ಯಾಪಿಟಲನ್ನು ಎಂಟ್ರಿ ಮಾಡಿಬಿಡ್ತಾರೆ. ಸೊ ಡು ನಾಟ್ ಎಂಟರ್. ನೆಕ್ಸ್ಟ್, ಅಗ್ರಿ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:2:1. ರೇಷಿಯೋ ಕೊಟ್ಟಿದ್ದಾರೆ 3:2:1. 3:2:1 ಅಂತ ರೇಷಿಯೋ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸ್, ಅಮಿತ್ ಈಸ್ ಟು ಬಿ ಪೇಡ್ ಅ ಸ್ಯಾಲರಿ ಆಫ್ rupees 1,000 ಪರ್ ಮಂತ್. ನೋಡಿ, ಅಮಿತ್ ಈಸ್ ಟು ಬಿ ಪೇಡ್ ಅ ಸ್ಯಾಲರಿ ಆಫ್ rupees 1,000 ಪರ್ ಮಂತ್ ಅಂತ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಸೊ ನಾವು ಒಂದು ವರ್ಷದ್ದು, ಏಪ್ರಿಲ್ 1 ಸ್ಟಾರ್ಟ್ ಆಗಿದ್ದು 2015 ಎಂಡ್ ಆಗ್ತದೆ. 1 ಇಯರಿನ ಏನು ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡ್ತಿದ್ದಾವೆ. ಸೊ ಅವರು ಒಂದು ತಿಂಗಳಿಗೆ 1,000 ಅಂತ ಹೇಳ್ತಾರೆ. ಸೊ ಒಂದು ವರ್ಷಕ್ಕೆ ಎಷ್ಟು ಮಂತ್ಸು? 12 ಮಂತ್ಸು. ಸೊ 1,000 × 12 ಅಂತ ತಗೋಬೇಕು. ಇನ್ನೊಂದು ಸ್ಯಾಲರಿ, ಈಗ ಥಿಂಕ್ ಮಾಡಬೇಕು, ಇನ್ಕಮು ಎಕ್ಸ್ಪೆನ್ಸ್ ಅಂತೇಳಿ. ಸ್ಯಾಲರಿ ಪೇಡ್ ಬೈ ದಿ ಫರ್ಮ್ ಟು ದಿ ಪಾರ್ಟ್ನರ್ ಯಾರ್ಯಾರು? ಅಮಿತ್ ಆಸ್ ವೆಲ್ ಆಸ್ ಬಾಬು ಆಸ್ ವೆಲ್ ಆಸ್ ಚರು. ಫರ್ಮು ಪಾರ್ಟ್ನರ್ಸಿಗೆ ಸ್ಯಾಲ್ರಿ ಕೊಟ್ಟಿದೆ ಅಂತ ಅರ್ಥ. ಅಮಿತ್ ಅನ್ನೋ ಪಾರ್ಟ್ನರಿಗೆ ಸ್ಯಾಲ್ರಿ ಕೊಟ್ಟಿದೆ, ಸೊ ಸ್ಯಾಲರಿ. ಸೊ ಪೇಮೆಂಟ್ ಆಗ್ತದೋ ಎಕ್ಸ್ಪೆನ್ಸ್ ಆಗ್ತದೋ? ಪೇಮೆಂಟ್ ಆದರೆ, ಫರ್ಮಿನ ಪೇಮೆಂಟ್ ಆದರೆ ಎಕ್ಸ್ಪೆನ್ಸ್, ಫರ್ಮಿಂದ ಫರ್ಮಿಗೆ ರಿಸಿಪ್ಟ್ ಆದರೆ ಇನ್ಕಮ್. ಸೊ ಇಟ್ ಈಸ್ ಅ payment, it is a expense. Expense should be written in debit side. So to clearly write down Amit's salary account, that is bracket you take down, you should mention 1,000 × 12, that is 12,000. Okay, next sentence ಗೆ ಹೋಗೋಣ. And ಬಾಬು ಅ ಕಮಿಷನ್ ಆಫ್ rupees 5,000. ಬಾಬು ಅನ್ನೋ ಪಾರ್ಟ್ನರಿಗೆ ಫರ್ಮ್ ಮತ್ತೇನು ಮಾಡ್ತು? ಕಮಿಷನ್ ಪೇ ಮಾಡ್ತದೆ ಅಂತೇಳಿ. ಎರೋ ಮಾರ್ಕ್ ಅರ್ಥ ಆಗ್ತದೆ ನಿಮಗೆ. ಕಮಿಷನ್ ಪೇ ಮಾಡ್ತು ಬಾಬು ಅನ್ನೋ ಪಾರ್ಟ್ನರಿಗೆ. ಸೊ ಇಟ್ ಈಸ್ ಅ ಇನ್ಕಮ್ ಆರ್ ಎಕ್ಸ್ಪೆನ್ಸ್? ಇಟ್ ಈಸ್ ಆಲ್ಸೋ ಎಕ್ಸ್ಪೆನ್ಸ್. ಇಲ್ಲಿ ಬರೀಬೇಕು, ಡೆಬಿಟ್ ಸೈಡ್ ಬರೀಬೇಕು. ಓಕೆ, ಟು ಬಾಬುಸ್ ಕಮಿಷನ್ ಅಕೌಂಟ್. ಬಾಬುಸ್ ಕಮಿಷನ್ ಅಕೌಂಟ್. ಇಲ್ಲಿ ಇಂಟು ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಇಂಟು ಮಾಡಿದ ಥರ 5,000 ಅಂದರೆ ಒಂದು ವರ್ಷಕ್ಕೆ 5,000 ಕಮಿಷನನ್ನು ಫರ್ಮ್ ಯಾರಿಗೆ ಕೊಡ್ತದೆ? ಬಾಬು ಕೊಡ್ತದೆ ಅಂತ ಅರ್ಥ, ಬಾಬು ಅನ್ನೋ ಪಾರ್ಟ್ನರ್ಗೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಡಿಫರೆನ್ಸ್. ಓಕೆ, ನೆಕ್ಸ್ಟ್ ಸೆಂಟೆನ್ಸಿಗೆ ಹೋಗಿ. ಇಟ್ ಈಸ್ ಆಲ್ಸೋ ಪ್ರೊವೈಡೆಡ್ ದ್ಯಾಟ್ ಇಂಟ್ರೆಸ್ಟ್ ಟು ಬಿ ಅಲೋಡ್ ಆನ್ ಕ್ಯಾಪಿಟಲ್ ಎಟ್ 6% ಪರ್ ಆ್ಯನಮ್. P.A ಮೀನ್ಸ್ ದಟ್ ಈಸ್ ಪರ್ ಆ್ಯನಮ್. ಒಂದು ವರ್ಷಕ್ಕೆ 6% ಇಂಟ್ರೆಸ್ಟನ್ನು ಅವ್ರವ್ರ ಕ್ಯಾಪಿಟಲ್ ಮೇಲೆ ಫರ್ಮ್ ಕೊಡ್ತದೆ ಅಂತ ಅರ್ಥ. 50,000 ಆಸ್ ವೆಲ್ ಆಸ್ 40,000 ಆಸ್ ವೆಲ್ ಆಸ್ 30,000. ಯಾರು ಕೊಡೋದು? ಇಂಟ್ರೆಸ್ಟ್. ಇಂಟ್ರೆಸ್ಟ್ ಈಸ್ ಪೇಡ್ ಬೈ ದಿ ಫರ್ಮ್ ಟು ದಿ ಪಾರ್ಟ್ನರ್. ಯಾರು? ಫರ್ಮು ಪಾರ್ಟ್ನರಿಗೆ ಇಂಟ್ರೆಸ್ಟ್ ಕೊಡ್ತದೆ ಅಂತ ಅರ್ಥ. ಪಾರ್ಟ್ನರ್ ಏನು ತಂದಿರ್ತಾರೆ? ಕ್ಯಾಪಿಟಲ್ ತಂದಿರ್ತಾರೆ. ಫರ್ಮ್ ವಿಲ್ ಪೇ ದಿ ಇಂಟ್ರೆಸ್ಟ್. IOC ಮೀನ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟು ಫರ್ಮ್ ಪಾರ್ಟ್ನರಿಗೆ ಕೊಟ್ಟರೆ ನಾವು ಫರ್ಮಿಗ, ನಾವು ಪಾರ್ಟ್ನರಿಗೆ ಕೊಟ್ಟರೆ ನಮಗೇನಾಗ್ತದೆ? ಎಕ್ಸ್ಪೆನ್ಸ್. ಯಾವ ಕಡೆ ಬರೀಬೇಕು? Automatically you can understand. So that is debit side. To interest on capital account. ಸೊ ಇಲ್ಲಿ 3 ಜನ ಪಾರ್ಟ್ನರ್ಸಿಗೆ ಕೊಡಬೇಕಾಗ್ತದೆ. ಫಸ್ಟ್ ಈಸ್ ಅಮಿತ್ ಎಷ್ಟಿದೆ? 50,000 ಇಂಟು 6 ಡಿವೈಡೆಡ್ ಬೈ 100. 6% means 6 divided by 100. So it comes like, you can use a calculator. 50,000 into 6 divided by 100.
that equal to 3000. Next, Babu is 40,000 ಇದೆ ಅವನ ಕ್ಯಾಪಿಟಲು, ಅವನಿಗೆ ಸೇಮ್ 6%, 6 divided by 100, 40,000 into 6%, 6 divided by 100, that equal to 2,400. 2,400. Charu is 30,000 ಇದೆ ಕ್ಯಾಪಿಟಲ್, 30,000 into again 6 divided by 100, it comes like 30,000 into 6 divided by 100, that is 1,800. ಮೂರನ್ನು ಟೋಟಲ್ ಮಾಡಬೇಕು. 3,000 plus 2,400 plus 1,800, that is 7,200. ಡೈರೆಕ್ಟ್ ಆಗು ಬರೀಬಹುದು. ಇದಿಷ್ಟು ಟೋಟಲ್ 7,200 ರೂಪಾಯಿ ಫರ್ಮ್ ಪಾರ್ಟ್ನರ್ಸಿಗೆ ಕೊಡ್ತದೆ ಅಂತ ಅರ್ಥ. 7,200, ದಿಸ್ ಇಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. The drawings for the year were Amit rupees 6,000, Babu rupees 4,000 and Charu rupees 2,000. ಡ್ರಾಯಿಂಗ್ಸ್ ಅನ್ನು ಏನು ಮಾಡಬೇಕು ಅಂತ ಹೇಳಿದ್ದೇನೆ, ಡು ನಾಟ್ ಎಂಟರ್ ಡ್ರಾಯಿಂಗ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್. ಡ್ರಾಯಿಂಗ್ಸನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನಲ್ಲಿ ಎಂಟ್ರಿ ಮಾಡೋದಿಲ್ಲ, ಓನ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸು ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ. ಸೊ ಡ್ರಾಯಿಂಗ್ಸನ್ನು ತೊಗೊಳ್ಬೇಡಿ. ಯಾಕೆ ಇದನ್ನು ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ಅಂತಂದರೆ, ಪ್ರಾಬ್ಲಮ್ ಬಿಡಿಸ್ತಾ ಹೋದಾಗ ನೀವು ಡ್ರಾಯಿಂಗ್ಸ್ ಕಾಣ್ತದೆ, ಅದನ್ನು ಎಂಟ್ರಿ ಮಾಡಿಬಿಡ್ತೀರಿ. ಸೊ ದಟ್ ಈಸ್ ರಾಂಗ್. ಓಕೆ, ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ rupees 270 was charged on Amit's drawings, rupees 180 on Babu's drawings and rupees 90 on Charu's drawings. ನೋಡಿ, ಇಲ್ಲಿ ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದಾರೆ. ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್, ಈಗ ಡ್ರಾಯಿಂಗ್ಸು ಪಾರ್ಟ್ನರ್ ತಗೊಂಡಿತ್ತು ಇಲ್ಲಿಂದ ಫರ್ಮಿಂದ, ಅವ್ರು ರಿಟರ್ನ್ ಏನು ಕಟ್ಟಬೇಕಾಗ್ತದೆ, ಆ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಕಟ್ಟಬೇಕಾಗ್ತದೆ. IOD ಸ್ಟ್ಯಾಂಡ್ಸ್ ಫಾರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಯಾರು ಕೊಡೋದು? ಪಾರ್ಟ್ನರು, ಫರ್ಮ್ ಕೊಡೋದು. ಪಾರ್ಟ್ನರು ಈಗ ನಮಗೆ ಕೊಡ್ತಾರೆ, ನಾವು ಬಿಸ್ನೆಸ್ ಅಲ್ವಾ ಈಗ. ನಮಗೇನು ರಿಸಿಪ್ಟ್ಸ್ ಆಯಿತು. ಸೊ ಇನ್ಕಮ್ ಎಕ್ಸ್ಪೆನ್ಸು ಇನ್ಕಮ್. ಸೊ ದ್ಯಾಟ್ ಈಸ್ ಕ್ರೆಡಿಟ್ ಸೈಡ್. ಇಲ್ಲೊಂದು ಲೈನ್ ಬಿಟ್ಕೊಳ್ಳಿ ಪ್ರಾಫಿಟ್ ಬರೀಲಿಕ್ಕೆ. ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. Amit is rupees 270, Babu 180, Charu 90. So that is, it comes like 270 plus 180 plus 90, that is 540 rupees. ಔಟರ್ ಕಾಲಮ್ ಬರೀಬೇಕು. ಓಕೆ, ನೆಕ್ಸ್ಟ್ ಸೆಂಟೆನ್ಸಿಗೆ ಹೋಗೋಣ. ದ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ March 31st, 2015 ವಾಸ್ rupees 35,660. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಪ್ರೋಪ್ರಿಯೇಷನ್ ಅಕೌಂಟ್ ಈಸ್ ಅ ಕಂಟಿನ್ಯೂಡ್ ಪಾರ್ಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ದೇನೆ. ಸೊ ನೆಟ್ ಪ್ರಾಫಿಟ್ ಅಲ್ಲಿ ಡೆಬಿಟ್ ಸೈಡ್ ಇರ್ತದೆ, ಇಲ್ಲಿ ಬರಬೇಕದು ಕ್ರೆಡಿಟ್ ಸೈಡ್. ಬೈ ನೆಟ್ ಪ್ರಾಫಿಟ್, NP means net profit account, that is 35,660. 35,660. ಇನ್ನೊಂದು ಥಿಂಕ್ ಮಾಡ್ಬೋದು, ಪ್ರಾಫಿಟ್ ಇದ್ದರೆ ಅದೇನದು ಇನ್ಕಮ್, ಸೊ ಕ್ರೆಡಿಟ್ ಸೈಡ್. ಲಾಸ್ ಇದ್ದರೆ ದಟ್ ಈಸ್ ಒನ್ ಕೈಂಡ್ ಆಫ್ ಎಕ್ಸ್ಪೆನ್ಸ್, ಅದೇನು ಬರಬೇಕು, ಡೆಬಿಟ್ ಸೈಡ್ ಬರಬೇಕು. ಸೊ ನೆಕ್ಸ್ಟ್, ಪ್ರಿಪೇರ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಟು ಶೋ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಮಂಗ್ ದಿ ಪಾರ್ಟ್ನರ್ಸ್. ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿ, ಯಾಕೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಹೇಳಿದ್ದಾರೆ. ಸೊ ಪ್ರಾಬ್ಲಮಲ್ಲಿ ಅಷ್ಟು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬಂದಾಯಿತು.
ಯಾವ ಅಡ್ಜಸ್ಟ್ಮೆಂಟು ಮಿಸ್ ಆಗಲಿಲ್ಲ, ಅಷ್ಟೂ ಅಡ್ಜಸ್ಟ್ಮೆಂಟನ್ನು ಎಂಟ್ರಿ ಮಾಡ್ಕೊಂಡ್ರಾಯಿತು. ಸೊ ಈಗ ಲೆಡ್ಜರ್ ಅಕೌಂಟನ್ನು, ಈ ಅಕೌಂಟನ್ನು ಕ್ಲೋಸ್ ಮಾಡೋದು ಗೊತ್ತಿದೆ. ಡಬಲ್ ಲೈನನ್ನು ಈಕ್ವಲ್ ಲೈನಲ್ಲಿ ಎರಡೂ ಕಾಲಮಲ್ಲಿ ಹಾಕ್ಕೊಳ್ಬೇಕು. ಎರಡನೇ ಸ್ಟೆಪ್ ಏನಂತಂದರೆ ಯಾವ ಕಡೆ ಜಾಸ್ತಿ ಇದೆ ನೋಡ್ಕೊಳ್ಬೇಕು. ಡೆಬಿಟ್ ಸೈಡ್ ಇದೆಯೋ ಕ್ರೆಡಿಟ್ ಸೈಡ್, ಅಫ್ಕೋರ್ಸ್ ಪ್ರಾಫಿಟ್ ಇದೆ, ಡೆಬಿಟ್ ಸೈಡ್ ಇರಲೇಬೇಕು. ಸೊ ಡೆಬಿಟ್ ಸೈಡ್ ಈಸ್ 35,660 ಇನ್ ಪ್ಲಸ್ 540, ದಟ್ ಈಸ್ 36,200. ಇಲ್ಲಿ ಕಡಿಮೆ ಇದೆ. ಆ ಹೈಯೆಸ್ಟ್ ಇರೋ ಟೋಟಲನ್ನು 36,200 ಎರಡೂ ಕಡೆ ಬರ್ಕೊಳ್ಬೇಕು. 36,200. ಈ 36,200ಅಲ್ಲಿ ಇವಿಷ್ಟನ್ನು, ಈ ಮೂರನ್ನು ಲೆಸ್ ಮಾಡಬೇಕು. 36,200 ಮೈನಸ್ 12,000 ಮೈನಸ್ 5,000 ಮೈನಸ್ 7,200, that equals to 12,000. 12,000 ಉಳಿತು. ಸೊ ಉಳಿದಿರೋ 12,000ಅನ್ನು ನೀವು ಯಾರಿಗೆ ಶೇರ್ ಮಾಡಬೇಕೀಗ, ಯಾರಿಗೆ ಡಿಸ್ಟ್ರಿಬ್ಯೂಟ್, ಬಿಕಾಸ್ ಇಟ್ ಈಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಯಾರಿಗೆ? 3 ಜನ ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೇಷಿಯೋದಲ್ಲಿ? 3:2:1. ದಟ್ ಈಸ್ ಪ್ರಪೋರ್ಷನ್ ಈಸ್, ಇದ್ರ ಪ್ರಪೋರ್ಷನ್ ಮಾಡಿದಾಗ ಏನಾಗ್ತದೆ? 3 + 2 + 1, 3/6, 2/6, that is 1/6. So 2 partners capital account. Profit goes to ಎಲ್ಲಿಗೆ ಹೋಗ್ತದೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪ್ರಾಫಿಟ್ ಟ್ರಾನ್ಸ್ಫರ್ಡ್. So first is Amit. First partner is Amit. Amit gets in 12,000 3/6. 3/6 ಅಷ್ಟು ಅವನಿಗೆ ಸಿಗ್ತದೆ. ದಟ್ ಈಸ್ 12,000 into 3/6, that is 6,000. Okay, next. Babu 12,000 into 2/6. 12,000 into 2/6, that is 4,000. Next, Charu 12,000 into 1/6. 12,000 into 1/6, that is 2,000. ಮೂರನ್ನು 6 + 4 + 2, 6, 4, 10, 12, 12,000 ಕರೆಕ್ಟ್ ಆಯ್ತಲ್ವಾ? ಸೊ ದಿಸ್ ಈಸ್ ಡಿಸ್ಟ್ರಿಬ್ಯೂಷನ್. ನೋಡಿ, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಪ್ರಿಪೇರ್ ಮಾಡಿದ್ರಾಯಿತು. ಸೊ ನಾವು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಸ್, ನೋಡಿ, ಪ್ರಾಫಿಟ್ 35,660 ಆಗಿತ್ತು. ಅದರಲ್ಲಿ 540 ಇನ್ಕಮ್ ಆ್ಯಡ್ ಆಯಿತು. ಅದಕ್ಕೆ ಟೋಟಲ್ ಪ್ರಾಫಿಟ್ ಎಷ್ಟಾಯಿತು? 36,200. ಅದರಲ್ಲಿ ಈ 3 ಎಕ್ಸ್ಪೆನ್ಸ್ ಕೊಡೋದಿತ್ತು, ಕೊಡಬೇಕು. ಈ ಪ್ರಾಫಿಟಲ್ಲೇ ಈ 3 ಎಕ್ಸ್ಪೆನ್ಸನ್ನು ಕೊಡಬೇಕು. ಸೊ ಎಲ್ಲದನ್ನೂ ಕೊಟ್ಟು ಉಳಿದಿರೋ ಪ್ರಾಫಿಟ್ ಎಷ್ಟು? 12,000. ಆ 12,000 ಒಬ್ಬರೇ ತಗೊಳ್ಳೋ ಹಾಗಿಲ್ಲ, ಬಿಕಾಸ್ ಇಟ್ ಈಸ್ ಅ ಪಾರ್ಟ್ನರ್ಶಿಪ್, ಶುಡ್ ಬಿ ಶೇರ್ಡ್. ಅದು ಹೆಂಗೆ ಶೇರ್ ಮಾಡಿಕೊಂಡ್ರು? ಅವ್ರ ರೇಷಿಯೋ ಇದೆ ಆಲ್ರೆಡಿ ಪಾರ್ಟ್ನರ್ಶಿಪ್ ಡೀಡಲ್ಲಿ. ಸೊ ಶೇರ್ ಮಾಡಿದಾಗ ಒಬ್ಬರಿಗೆ 6,000, 4,000, 2,000 ಈ ರೀತಿ ಬರ್ತದೆ. ಇದು ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ? ನಿಮ್ಗೆ ಗೊತ್ತಿದೆ, ಅಕೌಂಟಿಂಗ್ ಡಬಲ್ ಎಂಟ್ರಿ ಸಿಸ್ಟಮ್. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅವರ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ. ಸೊ ಯಾಕೆ? ಬಿಕಾಸ್ ಆಫ್ ಪ್ರಾಫಿಟ್ increases the capital, loss decreases the capital. ಪ್ರಾಫಿಟ್ಟು ಕ್ಯಾಪಿಟಲನ್ನು ಇನ್ಕ್ರೀಸ್ ಮಾಡ್ತದೆ, ಲಾಸು ಡಿಕ್ರೀಸ್ ಮಾಡ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಐ ಹ್ಯಾವ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಫ್ ಯು ಹ್ಯಾವ್ ಅ ಕ್ವ್ಯಾರೀಸ್, ನಿಮ್ಗೇನಾದ್ರು ಕ್ವ್ಯಾರೀಸ್ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಮೆಸೇಜ್ ಮಾಡಿ. ಸೊ ಬೈ ದಟ್ ಐ ಕ್ಯಾನ್ ಸಾಲ್ವ್, ಅದನ್ನು ಸಾಲ್ವ್ ಮಾಡಿಕೊಡ್ತೇನೆ. ಆ್ಯಂಡ್
if you wanted to learn more in accountancy or in the next video again ಮತ್ತೊಂದು ಡಿಫ್ರೆಂಟ್ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಟ್ವಿಸ್ಟ್ ಇರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಸೊ ಇಫ್ ಯು ವಾಂಟೆಡ್ ಟು ಲರ್ನ್ ಮೋರ್ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಸೊ ಅದನ್ನು ಪ್ರೆಸ್ ಮಾಡೋದ್ರಿಂದ ವಿಲ್ ಗೆಟ್ ಎ ನೋಟಿಫಿಕೇಷನ್ ವೆನ್ ಐ ವಿಲ್ ಅಪ್ಲೋಡ್ ಅ ವೀಡಿಯೋಸ್. ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ನೋಟಿಫಿಕೇಷನ್ ಬರ್ತದೆ, ನೀವು ಅದನ್ನು ನೋಡಿ ಕಲ್ತ್ಕೊಳ್ಬೋದು. ಸೊ finally, thank you very much.